ಬಿ.ಆರ್. ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್ ಜಯಂತಿ ಮತ್ತು ಸಾಧಕರಿಗೆ ಸನ್ಮಾನ ಜಿಬಿಎ ಕೇಂದ್ರ ಕಚೇರಿ, ದಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಮತ್ತು ಜೈ ಭಾರತ ಮಾತಾ ಸೇವಾ ಸಮಿತಿ ವತಿಯಿಂದ ಭಾರತರತ್ನ ಸಂವಿಧಾನ ಶಿಲ್ಪಿ ಬಿ.ಆರ್. ಅಂಬೇಡ್ಕರ್ ರವರ 135ನೇ ವರ್ಷದ ಜನ್ಮದಿನಾಚರಣೆಯ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾ. ಬಾಬು ಜಗಜೀವನ್ ರಾಮ್ ರವರ ಜಯಂತಿ ಹಾಗೂ ಭವ್ಯ ರಥಯಾತ್ರೆ ಸಂವಿಧಾನ ಶಿಲ್ಪಿ ಬಿ.ಆರ್. ಅಂಬೇಡ್ಕರ್ ರವರು, ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ರವರು, ಭಾವಚಿತ್ರಕ್ಕೆ ಮುಖ್ಯ ಆಯುಕ್ತರಾದ ಮಹೇಶ್ವರರಾವ್ ರವರು, ಬಾಬುರವರು ಪುಷ್ಪನಮನ ಸಲ್ಲಿಸಿದರು. ಪಾಲಿಕೆ ಅಧಿಕಾರಿಗಳು, ನೌಕರರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಅದರೊಂದಿಗೆ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಮಂತ್ರಿಗಳಾಗಿರುವಂತಹ ಡಾಕ್ಟರ್ ಬಾಬು ಜಗಜೀವನ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳುವುದರೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷತೆ ಇದೆ. ಇವತ್ತು ಹವಾಮಂಜುನಾಥ ಮಹಾರಾಜರು ಪ್ರತಿ ವರ್ಷವೂ ಸಹ ಸಂವಿಧಾನವನ್ನು ನೀಡುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಈ ಭಾರತದ ನಾನಾ ರಾಜ್ಯಗಳಲ್ಲಿ ಒಂದು ಜಯಂತಿಗಳನ್ನು ಆಚರಣೆ ಮಾಡುವುದರ ಜೊತೆಗೆ ಈ ಬಾರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದು ಬಹಳ ಹೆಮ್ಮೆಯ ವಿಷಯ. ಯಾಕೆಂದರೆ ಕಳೆದ ಬಾರಿ ನಾವು ನೀವೆಲ್ಲ ನೋಡಿದ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಮಧ್ಯಪ್ರದೇಶದ ಮಾವು ಅವರ ಹುಟ್ಟೂರಿನಲ್ಲಿ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ರು. ಯಾವ ರೀತಿ ಆಚರಣೆ ಮಾಡಿದ್ರು ಅಂದ್ರೆ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಹಣ ತಾಲೂಕಿನ ಭಾರತ ಮಾತಾ ದೇವಸ್ಥಾನದಿಂದ ಒಂದು ದೇಶಭಕ್ತಿಯ ಯಾತ್ರೆಯನ್ನು ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಭೂಮಿಯಾಗಿರುವಂತಹ ಮಾವಲ್ಲಿ ಒಂದು ಅದ್ದೂರಿಯಾಗಿ ಜಯಂತಿಯನ್ನು ಆಚರಣೆ ಮಾಡಿದ್ರು. ಅದಲ್ಲದೆ ಇವತ್ತು ಅವರ ಚೈತ್ಯ ಭೂಮಿಯಾಗಿರುವಂತಹ ಮುಂಬೈಯಲ್ಲೂ ಸಹ ಅವರ ಜಯಂತಿ ಆಚರಣೆ ಮಾಡಿದ್ರು. ನವದೆಹಲಿಯ ತಾಲ್ಕಟೋರ ಇಂಡಿಯಾ ಸ್ಟೇಡಿಯಂಲ್ಲೂ ಸಹ ಆಚರಣೆ ಮಾಡಿದ್ರು. ಈ ರಾಜ್ಯದ ವಿವಿಧ ಭಾಗಗಳಲ್ಲಿ ಯಾಕೆ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ ಇವತ್ತು ಕೇವಲ ಅವರು ಒಂದು ಸಂದೇಶವನ್ನು ನೀಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಒಬ್ಬ ಸಂವಿಧಾನ ಶಿಲ್ಪಿಯಾಗಿರ್ಬೋದು, ಅದರೊಂದಿಗೆ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ಕೊಡಿಸುವಂತಹ ಮಹಾನ್ ವ್ಯಕ್ತಿಗಳಾಗಿರ್ಬೋದು. ಅಂಬೇಡ್ಕರ್ ಅವರೆಲ್ಲ ಇದರಿಂದ ಸಮಾಜ ಮಾಡ್ತಾರೆ, ಇನ್ನೊಬ್ಬರು ಸಮಾಜವನ್ನು ಇನ್ನೊಂದು ಮಾಡ್ತಾರೆ ಅಂತ ಅನ್ಕೋಬಹುದು. ಆದರೆ ಈ ಪರಮ ಪೂಜ್ಯ ಶ್ರೇಷ್ಠ ಸಂತರು ಭಾರತಾಂಬೆಯ ಹೆಮ್ಮೆಯ ಪುತ್ರ ಆಗಿರುವಂತಹ ಹವಾಮಂಜುನಾಥ ಮಹಾರಾಜರು ಇವತ್ತು ಎಲ್ಲ ಮಹಾತ್ಮರ ಜಯಂತಿಗಳನ್ನು ಆಚರಣೆ ಮಾಡುವುದರೊಂದಿಗೆ ಒಂದು ಸಂದೇಶವನ್ನು ನೀಡತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಬಹಳ ಒಂದು ಗಣ್ಯ ವ್ಯಕ್ತಿಗಳು ಆಗಮಿಸಿರುವುದ ನಾನು ಹೆಚ್ಚಿಗೆ ಮಾತಾಡಲಾರದು. ಈ ವೇದಿಕೆಗೆ ಆಗಮಿಸಿರುವಂತಹ ಎಲ್ಲರಿಗೂ, ಈ ವೇದಿಕೆ ಮೇಲೆ ಆಶೀನಾಗಿರುವಂತಹ ಪರಮ ಪೂಜ್ಯ ಹವಾಮಂಜುನಾಥ ಮಹಾರಾಜರನ್ನು ವಿಶೇಷವಾಗಿ ಒಂದು ಅವರ ಪಾದಕಮಲಕ್ಕೆ ನಮನವನ್ನು ಸಲ್ಲಿಸುವುದರೊಂದಿಗೆ ವೇದಿಕೆ ಮೇಲೆ ಆಶೀನಾಗಿರುವಂತಹ ಎಲ್ಲರ